ಇತ್ತೀಚೆಗೆ ಆಟೋ ಅಪಘಾತದಲ್ಲಿ ಗಾಯಗೊಂಡ ಬೇಲೂರಿನ ಚನ್ನಕೇಶವ ನಗರದ ನಿವಾಸಿ ಸಿದ್ದೇಶ್ ಕುಟುಂಬ ಸದಸ್ಯರಿಗೆ ಬೆಂಗಳೂರು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದಿಂದ ಧೈರ್ಯ ತುಂಬಿ ಧನ ಸಹಾಯ ನೀಡಲಾಯಿತು. ಇತ್ತೀಚೆಗೆ ಆಟೋ ಅಪಘಾತದಲ್ಲಿ ಗಾಯಗೊಂಡ ಬೇಲೂರಿನ ಚನ್ನಕೇಶವ ನಗರದ ನಿವಾಸಿ ದಿವಂಗತ ಸಿದ್ದೇಶ್ ಕುಟುಂಬ ಸದಸ್ಯರಿಗೆ ಬೆಂಗಳೂರು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದಿಂದ ಧೈರ್ಯ ತುಂಬಿ ಧನ ಸಹಾಯ ನೀಡಲಾಯಿತು. ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಗೌರವಾಧ್ಯಕ್ಷ ಎಎಚ್ ಬಸವರಾಜ್ ಮಾತನಾಡಿ, ಕಳೆದ ಒಂದೆರಡು ತಿಂಗಳ ಹಿಂದೆ ನಮ್ಮ ಸಮುದಾಯದ ಸಿದ್ದೇಶ್ ಕುಟುಂಬ ಸದಸ್ಯರು ಆಟೋದಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ನಡೆದ ಅಪಘಾತದಲ್ಲಿ ಮೂವರು ಮಾರಣಾಂತಿಕವಾಗಿ ಗಾಯಗೊಂಡಿದ್ದಲ್ಲದೆ ಕುಟುಂಬ ನಿರ್ವಹಣೆಗೆ ಇದ್ದ ಆಟೋ ಸಹ ಸಂಪೂರ್ಣವಾಗಿ ಜಖಂಗೊಂಡು ಸುಟ್ಟು ಹೋಗಿದ್ದು ವಿಪರ್ಯಾಸದ ಸಂಗತಿಯಾಗಿದೆ. ಈ ದುರ್ಘಟನೆಯಿಂದ ನಮಗೆ ಮತ್ತು ಸಮುದಾಯಕ್ಕೆ ತುಂಬಲಾರದ ನಷ್ಟ ಹಾಗೂ ನೋವಿನೊಂದಿಗೆ ದುಃಖ ತಂದಿದೆ. ಆದ್ದರಿಂದ ದುಃಖ ತಪ್ತ ಕುಟುಂಬದೊಂದಿಗೆ ಸಮಾಜ ಹಾಗೂ ನಾವಿದ್ದೇವೆ ಎಂಬುದನ್ನು ತಿಳಿಸಬೇಕು ಮತ್ತು ನಾವು ಬಂದಿರುವ ಬಗ್ಗೆ ಅವರಲ್ಲಿ ಧೈರ್ಯ ಬರಬೇಕೆಂದು ಇಲ್ಲಿಗೆ ಆಗಮಿಸಿ ಆದಷ್ಟು ಬೇಗ ಗಾಯಾಳುಗಳು ಗುಣಮುಖರಾಗಲಿ ಎಂದು ಅಗ್ನಿ ಬನ್ನಿರಾಯನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಸಂಘದಿಂದ ಗಾಯಾಳು ಕುಟುಂಬ ಸದಸ್ಯರಿಗೆ 1.5 ಲಕ್ಷ ರು ಸಹಾಯಧನವನ್ನು ನೀಡುವ ಮೂಲಕ ಆತ್ಮಸ್ಥೈರ್ಯ ತುಂಬುತ್ತಿದ್ದೇವೆ ಎಂದರು. ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಹಾಗೂ ಏಸರಘಟ್ಟ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣಯ್ಯ ಮಾತನಾಡಿ, ನಮ್ಮ ಸಮಾಜದ ಬಂಧುಗಳೊಂದಿಗೆ ಅಪಘಾತದಿಂದ ತೊಂದರೆ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದರಿಂದ ನಮ್ಮ ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಗಮಿಸಿ ನಮ್ಮ ಕೈಲಾದ ಸಹಾಯ ಮಾಡುತ್ತಿದ್ದೇವೆ. ಈ ಘಟನೆ ಆಗಬಾರದಿತ್ತು. ಗಾಯಾಳುಗಳು ಬೇಗ ಗುಣಮುಖರಾಗಲಿ ಎಂದು ಹಾರೈಸುತ್ತೇನೆ ಎಂದರು. ಅಗ್ನಿವಂಶ ಯುವ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ನಮಿತಾ ರವಿಕುಮಾರ್ ಮಾತನಾಡಿ, ಬೇಲೂರಿನಲ್ಲಿ ಅಪಘಾತದಲ್ಲಿ ಗಾಯಗೊಂಡಿರುವ ಬಗ್ಗೆ ತಿಳಿದು ನಮ್ಮ ಸಮುದಾಯದ ಎಲ್ಲ ಮುಖಂಡರು ಒಟ್ಟಾಗಿ ಚರ್ಚಿಸಿ ಈ ಕುಟುಂಬದವರೊಂದಿಗೆ ಏನಾದರೂ ಸಹಾಯ ಮಾಡಬೇಕೆಂಬ ನಿಟ್ಟಿನಲ್ಲಿ ಬೆಂಗಳೂರು, ತುಮಕೂರು, ಏಸರಘಟ್ಟ ಸೇರಿದಂತೆ ವಿವಿಧ ಭಾಗಗಳಿಂದ ಸಮಾಜದ ಮುಖಂಡರುಗಳೆಲ್ಲ ಆಗಮಿಸಿ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬಿದ್ದೇವೆ. ಆದಷ್ಟು ಬೇಗ ಗಾಯಾಳುಗಳು ಗುಣಮುಖರಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು. ನಮ್ಮ ಅಧ್ಯಕ್ಷರಾದ KTSV ಸಂಸ್ಥೆ ಅಧ್ಯಕ್ಷರಾದಂತಹ SK ಸಿದ್ದಯ್ಯನವರಿದ್ದಾರೆ. ನಮ್ಮ ಸಮಾಜದ ಮುಖಂಡರಾದಂಥ ತುಮಕೂರಿನ ಕುಂಬಣ್ಣವರಿದ್ದಾರೆ. ಜಿಲ್ಲಾ ಪಂಚಾಯತ್ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ನಮ್ಮ ಕಾರ್ಯಾಧ್ಯಕ್ಷ ಕ್ಷೇಮಾಭಿವೃದ್ಧಿ ಕಾರ್ಯಾಧ್ಯಕ್ಷ ಬಿ ಕೃಷ್ಣವರಿದ್ದಾರೆ. KTSVಯ ಸೆಕ್ರೆಟರಿ ಆದಂಥ AN ಕೃಷ್ಣವರಿದ್ದಾರೆ. ನಮ್ಮ ಯೋಗಾನಂದ್ ಹಿಂದುಳಿದ ಆಯೋಗದ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ಯೋಗಾನಂದ್ ಅವರಿದ್ದಾರೆ. ಕುಮಾರ್ ಅಂತ ಇವತ್ತು ಇದಾಗಬಾರ್ದಾಗಿತ್ತು, ಆಗಿದೆ. ಬಟ್ ಇಷ್ಟೆಲ್ಲ ಆದ್ರೂ ಈ ಹೆಣ್ಮಗು ಇಷ್ಟು ಕೂತಿದೆ ಅಂದ್ರೆ ಅದು ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನೋದಕ್ಕೆ ಇವರೊಂದು ಉದಾಹರಣೆ ಆಗ್ತಾರೆ. ಮೊದಲಿಗೆ ನಮ್ಮ ಸಮಾಜದ ಎಲ್ಲ ಮುಖಂಡರಿಗೂ ನಾನು ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ತುಮಕೂರು ಕಟ್ಟೆ ಗೌಡ್ರಾಗಿರ್ಬೋದು, ಮತ್ತೆ ನಮ್ಮ ಸಮಾಜದ ಮುಖಂಡರುಗಳು ಮಂಜಣ್ಣ ಆಗಿರ್ಬೋದು, ಬಸವರಾಜಣ್ಣ ಆಗಿರ್ಬೋದು, ಮತ್ತೆ ಕೃಷ್ಣಯ್ಯ ಸರ್ ಆಗಿರ್ಬೋದು, KTSV ಸಂಘದವರು ಅಧ್ಯಕ್ಷರು ಇಷ್ಟು ಸಹಕಾರ ಕೊಡ್ತಾ ಇರೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಬಟ್ ಹೀಗೆ ನಮ್ಮವ್ರಿಗೆ ಏನಾದ್ರೂ ಕಷ್ಟ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಬರೋಣ. ಹೀಗೆ ಏನಾದ್ರು ಯಾರಿಗೆ ಆದ್ರೂ ಏನಾದ್ರೂ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ. ಮತ್ತೆ ಹೆಣ್ಮಗು ಬೇಗ ಹುಷಾರಾಗ್ಲಿ. ನೀವು ಕುಟುಂಬಕ್ಕೆ ದಯವಿಟ್ಟು ದೇವರು ಆಶೀರ್ವಾದ ಕೊಟ್ಟು ಬೇಗ ಗುಣಮುಖರಾಗ್ಲಿ, ಎಲ್ಲ ಆರಾಮಾಗಿರ್ಲಿ ಅಂತ ಹೇಳ್ಕೊತೀನಿ ತಾಯಿ ಚಾಮುಂಡೇಶ್ವರಿ ಹತ್ರ. ಅಲ್ಲಿ ಏನು ಅಂದರೆ ನಾವೆಲ್ಲ ಮೊದಲು ಬಸವರಾಜನವರು ಈ ರೀತಿ ಆಗಿದೆ, ನಾವು ಸಹಾಯ ಮಾಡಬೇಕು, ನೀವೆಲ್ಲ ಇದು ಮಾಡಿ ಅಂತ ಕೇಳಿಕೊಂಡ್ರು. ಆವಾಗ ಅದಕ್ಕೆ ನಾವು ಅಲ್ಲಿವರೆಗೂ ನಮ್ಮ ವಿಷಯ ಗೊತ್ತಿರಲಿಲ್ಲ. ಆ ವಿಷಯ ಗೊತ್ತಾದ ನಾವೆಲ್ಲರೂ ಸೇರಿ ಅವರಿಗೆ ಧೈರ್ಯ ತುಂಬಬೇಕು ಅಂತ ಒಂದೇ ಉದ್ದೇಶ, ಧೈರ್ಯ ತುಂಬಬೇಕು. ಅವರಿಗೆ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇದ್ದೀವಿ, ನೀವು ಧೈರ್ಯವಾಗಿ, ಮನಸ್ಸು ಮುಖ್ಯ, ಯಾವುದೇ ಇದಲ್ಲ, ಮನಸ್ಸಿನಲ್ಲಿ ಧೈರ್ಯ ಬಂದರೆ ಅದಕ್ಕೆ ಹುಷಾರಾಗ್ತದೆ. ಅದರಿಂದ ಧೈರ್ಯ ತಗೊಂಡು ನೀವು ಮುಂದೆ ಹುಷಾರಾಗಿ ಬೇಗ ಗುಣಮುಖರಾಗ್ರಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಲ್ಲಿ. ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಕೃಷ್ಣ, ಖಜಾಂಚಿ ಕುಮಾರ್, ಹಿಂದುಳಿದ ವರ್ಗ ಆಯೋಗದ ಸದಸ್ಯರಾಗಿದ್ದ ಯೋಗೇಶ್, ಹಾಸನ ಜಿಲ್ಲಾಧ್ಯಕ್ಷ ಚೆನ್ನೇಗೌಡ, ಬೇಲೂರು ತಾಲೂಕು ಕಾರ್ಯದರ್ಶಿ ಚಂದ್ರಶೇಖರ್, ಮುಖಂಡರಾದ ನೆಲಮಂಗಲ ಕಾಂತರಾಜು, ಮಾಜಿ ಮೇಯರ್ ಗಂಗಣ್ಣ, ರಾಮಕೃಷ್ಣ, ದಾಸರಹಳ್ಳಿ ಮಂಜುನಾಥ್, ದಾಸರಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಲಿತಮ್ಮ, ಗಂಗಾ ಹನುಮಯ್ಯ, ಸೂರ್ಯಪ್ರಕಾಶ್, TV ರಾಮಣ್ಣ, ಮಾರುತಿ ರಾಮದಾಸ್ ಸೇರಿದಂತೆ ಸ್ಥಳೀಯ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. You are watching
TV 46 News Kannada.